ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಜಸ್ಟ್ ಇವಾಗ ತಾನೇ ನಾನು ಎದ್ದು ಬಂದೆ. ಸೊ ಸ್ನಾನ ಎಲ್ಲ ಮಾಡಬೇಕು. ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನಮಗೆ ನ್ಯೂ ಇಯರ್ ಅಂತ ಹೇಳ್ಬೋದು. ಸೊ ಈ ಇಯರ್ ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನೋಡೋಣ ಈ ಇಯರ್ ನನಗೆ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಯಾಕೆಂದ್ರೆ ಫಸ್ಟ್ ಹೇಳಕ್ಕಾಗಲ್ಲ. ಕೆಲವೊಂದು ನಾವು ಅನ್ಕೋಬಹುದು ಇದು ಮಾಡೋಣ ಅದು ಮಾಡೋಣ ಅಂತ, ಬಟ್ ಅದೇ ತರ ಇರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಚಂದು ಮತ್ತೆ ಜಿಯನ್ನ ಎಪಿಸೋಡ್ ಬಂದಿದ್ದೀನಿ. ಅವ್ರನ್ನ ರಜಾ ಇದ್ರೆ ಏನು ಗೊತ್ತಾ, ಅವ್ರಿಬ್ಬರನ್ನ ಎಪಿಸೋಡ್ ತುಂಬ ಕಷ್ಟ. ಸೊ ಫಸ್ಟು ಕಾಫಿ ಮಾಡಿಬಿಟ್ಟು, ನನ್ನ ಗ್ಲಾಸ್ ಕಾಫಿ ಕೊಟ್ಬಿಟ್ಟು ಜಿಯೋಗೆ ಹಾಲು ಕೊಟ್ಬಿಟ್ಟು, ಆಮೇಲೆ ನಾನು ಅವ್ರಿಗೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡ್ಸೋಕ್ಕೆ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಕುಕ್ ಮಾಡ್ತಾ ಇದ್ದೀನಿ. ಕುಕ್ ಮಾಡೋದೆಲ್ಲ ನಾನು ಫುಲ್ ರೆಸಿಪೀಸ್ ಎಲ್ಲ ಏನು ತೋರ್ಸೋದಕ್ಕೆ ಹೋಗಲಿಲ್ಲ. ಸೊ ನಾರ್ಮಲ್ಲಾಗಿ ಪುಳಿಯೋಗರೆ, ಗೊಜ್ಜು, ಒಬ್ಬಟ್ಟು ಮತ್ತು ಪಾಯಸ, ಅದ್ರ ಜೊತೆಗೆ ಇವತ್ತು ಸರಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸೊ ಎಣ್ಣೆ ಹಾಕ್ಸ್ಕೊಳ್ಳೋಕ್ಕೆ ಬೇಬಿ ಅವರು ಇಲ್ಲಿ ಮೇಲ್ಗಡೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಹಾಕ್ಸ್ಕೋಬೇಕಂತೆ ಅವರು. ಕೂತ್ಕೊಳ್ಳಿ. ನಾನು ಅವನಿಗೆ ಹಚ್ಚಿದ್ದಕ್ಕೆ ಎಣ್ಣೆ ಬಂದ್ಬಿಟ್ಟು, ಮಮ್ಮ ನಿನಗೆ ನಾನು ಹಚ್ಕೊಡ್ತೀನಿ ಅಂದ್ಬಿಟ್ಟು ಬರ್ತಾ ಇದ್ದೆ. ಬನ್ನಿ. ಅಷ್ಟು ಹಚ್ಚಿದ್ನಲ್ಲ, ನನಗೆ ಅಷ್ಟೇ ಖುಷಿ. ನಾನು ಅವ್ನಿಗೆ ಹಚ್ಚಿದ್ದಕ್ಕೆ, ಮಮ್ಮ ನಾನು ಹಿಂಗೆ ಹಚ್ಕೊಡ್ತೀನಿ ಬಾ ಮಮ್ಮ ಅಂದ್ಬಿಟ್ಟು ಹಿಂಗೆ ಅವ್ನಿಗೆ ಬಂದಾಗ ಹಚ್ಚಿದ್ದಾನೆ. ಇಲ್ಲಿ ಎಲ್ಲ ಹಚ್ಕೊಡ್ತೀನಿ ಅಂತಿದ್ದಾನೆ ಅವನಿಗೆ ಹಚ್ಚಿದ್ದಕ್ಕೆ. ಬೇಡ ಅಂದ್ರೆ ಒಂದೊಂದ್ಸರಿ ಅವನು ಏನು ಗೊತ್ತಾ, ಇವರು ಬೆಳೆಯೋದು ನೋಡ್ತಾ ಇದ್ದ ಒಂದೊಂದ್ಸರಿ ನನಗೆ ಅವನೇ ಬರೋ ಸ್ಟಾರ್ಟ್ ಆಗ್ಬಿಡತ್ತೆ. ಇವಾಗ ಹಚ್ಕೊಡ್ತೀನಿ ಬಾ ಮಮ್ಮ ಅಂತ ಹೇಳಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಚಂದು ಹಚ್ಕೊಡ್ತಾರೆ, ಬಟ್ ಅವನು ಇವಾಗ ಇದು ಮಾಡ್ತಿರ್ತಾನೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಅದರಲ್ಲೂ ಅವರು ಇದ್ರೆ ಅವನ್ನ ಒಂಥರ ಏನು ಹೇಳ್ತಾರೆ, ಅವನ್ನ ಓದೋದು ಅದು ಇದು ಬೇರೆ ಅದ್ರಲ್ಲಿ ಇದಾಗ್ಬಿಡ್ತಾನೆ. ಒಂದೊಂದ್ಸರಿ ಅದು ನೆನೆಸ್ಕೊಂಡಾಗ ಅಯ್ಯೋ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಪ್ಪ ಅಂತ ಅಂದ್ಬಿಡುತ್ತೆ. ನಾನು ಊರಲ್ಲಿದ್ದಾಗ ನಮ್ಮ ಅಪ್ಪ ಹಾಕ್ಕೊಡೋರು. ಅದೊಂದು ಮೆಮೊರಿ. ಏನಂದ್ರೆ ನಾನು ಹಚ್ಚಿಸ್ಕೊತಾ ಇರಲಿಲ್ಲ. ಎಣ್ಣೆ ಅಂದ್ರೆ ನಂಗೆ ಅಲರ್ಜಿ ಆಯ್ತಾ, ಹಚ್ಚಿಸ್ಕೊತಾ ಇರಲಿಲ್ಲ. ಅದು ಫುಲ್ ನಮ್ದು ಟೆರೆಸ್ ಮೇಲೆಲ್ಲ ಓಡ್ಬಿಡ್ತಿದ್ದೆ. ನಮ್ಮಪ್ಪ ಹಿಂದೆ ಓಡ್ಕೊಂಡು ಬಂದು ಹಚ್ಚೋರು. ಎಲ್ಲ ಕೈಕಾಲೆಲ್ಲ ಇಟ್ಕೊಂಡು, ನನ್ನ ಬ್ರದರು ನಮ್ಮ ಅಮ್ಮ ಎಲ್ಲ ಕೈಕಾಲೆಲ್ಲ ಇಟ್ಕೊಂಡು ಹಚ್ಚೋರು. ಅದೆಲ್ಲ ನೆನಪಾಗತ್ತೆ. ಅದೇ ಇವನು ಇವಾಗ ಹಚ್ತೀಯಲ್ಲ ಒಂಥರ ಏನೋ ಕಣ್ಣಗೆ ಅದೊಂಥರ ಎಮೋಷನಲ್ ಆಗ್ಬಿಟ್ಟೆ. ನನಗೆ ನಾನು ಬಂದು ನೋಡಿ ಇಲ್ಲಿ ಹಚ್ಚಿದೆ, ಇಲ್ಲಿ ಹಚ್ಚಿದೆ ಇಲ್ಲಿ. ಫ್ರೆಂಡ್ಸ್, ಸೊ ಇವಾಗ ಜಸ್ಟ್ ಸ್ನಾನ ಮುಗಿಸಿ ಬಂದೆ. ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಆಗಬೇಕು. ಸೊ ಸ್ನಾನ ಆಗಿದ ತಕ್ಷಣ ಅಂತ ಇವಾಗ ಬಿಸಿನೀರಲ್ಲಿ ಸ್ನಾನ ಮಾಡೋದಕ್ಕೆಲ್ಲ ಫುಲ್ ಸ್ವೆಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು, ಮುಖ ಎಲ್ಲ. ಸೊ ಇವಾಗ ಸ್ಕಿನ್ ಕೇರ್ ಮಾಡಿ ಹೇರ್ ಎಲ್ಲ ಡ್ರೈ ಮಾಡಿಕೊಂಡು ರೆಡಿಯಾಗಿ ಹೋಗಿ ಪೂಜೆ ಮಾಡೋದು. ಫ್ರೆಂಡ್ಸ್, ಸಮ್ಮರ್ ಬಂತು ಅಂದರೆ ನಿಮಗೆ ಗೊತ್ತು, ನಮಗೆ ತುಂಬ ಸ್ವೆಟ್ ಆಗುತ್ತೆ, ಆಯಿಲಿ ಸ್ಕಿನ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಆಗುತ್ತೆ, ಡಲ್ ಸ್ಕಿನ್ ಆಗುತ್ತೆ, ಮತ್ತು ಹೀಟ್ ಅಂತೂ ತಡೆಯೋಕ್ಕೆ ಆಗಲ್ಲ. ಮತ್ತು ಆ್ಯಕ್ನಿ ಬರುತ್ತೆ. ಆ್ಯಕ್ನಿ ಬಂತು ಅಂದರೆ ನೆಕ್ಸ್ಟು ಅದ್ರ ಜೊತೆಗೆ ಮಾರ್ಕ್ಸ್ ಕೂಡ ಬರುತ್ತೆ. ಸೊ ಇದೆಲ್ಲ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ಸು ಮತ್ತು ಒಂದು ಒಳ್ಳೆ ಸ್ಕಿನ್ ಕೇರ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸರಿ, ಏನಾಗ್ಬಿಡುತ್ತೆ ಅಂದರೆ ನಮಗೆ ಏನು ಬೆಟರ್ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ನಾವು ಅದನ್ನ ಕವರ್ ಮಾಡ್ಕೋತೀವಿ. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಅದನ್ನೆಲ್ಲ. ಸೊ ಅದ್ರ ಬದಲು ನಾವು ಒಂದು ಒಳ್ಳೆ ಸೊಲ್ಯೂಷನ್ನ ಹುಡ್ಕೊಬೇಕು. ಅದಕ್ಕೆಲ್ಲ ನನ್ನ ಹತ್ರ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. ಏನಪ್ಪ ಅದು ಅಂದರೆ ಫಾಕ್ಸ್ಟೈಲ್ ವಿಟಮಿನ್ ಸಿ ಸೆರಮ್ ಮತ್ತು ಗ್ಲೋ ಸನ್ಸ್ಕ್ರೀನ್. ಫಾಕ್ಸ್ಟೈಲ್ ವಿಟಮಿನ್ ಸಿ ಸೆರಮ್ ನಿಮಗೆ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜಸ್ಟ್ 5 ಯೂಸಸ್ ಅಲ್ಲಿ ಅಂತ ಹೇಳ್ಬೋದು. ಹಾಗೆ 15% ಎಲ್ ಆಸ್ಕೋರ್ಬಿಕ್ ಆಸಿಡ್ ಮತ್ತೆ ವಿಟಮಿನ್ ಇ ಏನಿದೆ, ಇದು ನಿಮಗೆ ಅರ್ಲಿ ಸೈನ್ಸ್ ಆಫ್ ಏಜಿಂಗು, ಫ್ರೀ ರಾಡಿಕಲ್ ಡ್ಯಾಮೇಜ್ ವಿರುದ್ಧ ಶೀಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸ್ಕಿನ್ ಪೋರ್ಸ್ಗೆ ಇಟ್ ಟೈಪ್ಸ್ ಡೀಪ್ ಇಂಟು ಯುವರ್ ಪೋರ್ಸ್ ಅಂತ ಹೇಳ್ಬೋದು. ಇದರಿಂದ ನಿಮ್ದು ಆಕ್ನಿ ವಿರುದ್ಧ ಫೈಟ್ ಮಾಡುತ್ತೆ. ಹಾಗೆ ಬ್ರೇಕ್ಔಟ್ಸ್ನು ಕೂಡ ಕಡಿಮೆ ಮಾಡಿ ನಿಮ್ದು ಆಕ್ನಿ ಮಾರ್ಕ್ಸ್ ಎಲ್ಲ ಫೇಡ್ ಮಾಡುತ್ತೆ. ಹಾಗೇನೆ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ.
ಸನ್ಸ್ಕ್ರೀನ್ ಇಸ್ ವೆರಿ ಕ್ರೂಷಿಯಲ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ಅವರ್ ಸ್ಕಿನ್ ಅಂತಲೇ ಹೇಳ್ಬೋದು, ಅದರಲ್ಲೂ ಸಮ್ಮರಲ್ಲಿ. ಸೊ ಫಾಕ್ಸ್ಟೈಲ್ ವಿಟಮಿನ್ ಸಿ ಸೆರಮ್ ಆ್ಯಂಡ್ ಗ್ಲೋ ಸನ್ಸ್ಕ್ರೀನ್ ಏನಿದೆ ನಿಮ್ಮದು ಡಲ್ನೆಸ್ಸು ಮತ್ತು ಡಾರ್ಕ್ ಸ್ಪಾಟ್ಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮಗೆ ಈವನ್ ಸ್ಕಿನ್ ಟೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ನನ್ನು ಕೂಡ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಒಂದು ಗ್ಲೋಯಿಂಗ್ ಎಫೆಕ್ಟ್ ಸಿಗುತ್ತೆ. ಫ್ರೆಂಡ್ಸ್, ನಂಗೆ ಇವಾಗ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬಂದಿದೆ, ರಿಫ್ರೆಶ್ ಆಗಿ ಅನಿಸ್ತಿದೆ, ಹೈಡ್ರೇಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಅನಿಸ್ತಿದೆ. ನೋಡ್ಬೋದು ಗ್ಲೋ ನಿಮಗೆ ಕಾಣಿಸ್ತಿದೆ. ಸೊ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ಬೆಸ್ಟ್ ಪಾರ್ಟ್ ಏನಂದರೆ ಫಾಕ್ಸ್ಟೈಲ್ ಪ್ರಾಡಕ್ಟ್ಸ್ ಎಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾಕೆಂದರೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸು, ಪರ್ಫೆಕ್ಟ್ ಫಾರ್ ಆಲ್ ಸ್ಕಿನ್ ಟೈಪ್ಸು. ಸೊ ಎಲ್ಲ ಸ್ಕಿನ್ ಟೈಪ್ಸ್ ಅವ್ರು ಯೂಸ್ ಮಾಡ್ಬೋದು. ಹಾಗೆಯೇ ನಿಮಗೆ ಇವಾಗ ಆಫರ್ ಕೂಡ ಸಿಗ್ತಾ ಇದೆ. ಸೊ ನೀವು 2 ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ನಿಮಗೆ 3 ಪ್ರಾಡಕ್ಟ್ಸು ಫ್ರೀ ಆಗಿ ಸಿಗುತ್ತೆ. ನಂದು ಕೂಪನ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿದ್ರೆ. ಸೊ ಈ ಕೂಪನ್ ಕೋಡ್ ಏನಿದೆ ಇದು ಎಲ್ಲ ಕಡೆ ಸಿಗೋದಿಲ್ಲ ನಮಗೆ. ಇವಾಗಲೇ ಹೋಗಿ ಬೈ ಮಾಡಿ. ನಾನು ಫುಲ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್, ರೆಡಿ ಆಗಿದ್ದೀನಿ. ಇದು ನನ್ನ ಸ್ಯಾರಿ ನೋಡ್ಬೋದು. ಸೊ ಇವಾಗ ಇದು ಅವಾಗ ತಗೊಂಡಿದ್ದೆ, ಹಾಕೊಂಡಿರಲಿಲ್ಲ. ಸೊ ಇವತ್ತು ಹಾಕೊಂಡಿದ್ದೀನಿ. ಇವಾಗ ಹೋಗಿ ಎಲ್ಲ ನಾನು ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತೀನಿ. ಅಷ್ಟು ಚೆಂದ ಸ್ನಾನ ಮಾಡ್ತಿದ್ದಾರೆ, ಬರ್ತಾರೆ. ಸೊ ಬ್ಲೌಸ್ ನಾನು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಚೆನ್ನಾಗಿದೆ. ಫ್ರೆಂಡ್ಸ್, ಏನಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಫಸ್ಟು ಹೂವೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಮತ್ತು ನಾನು ದೇವ್ರ ಫೋಟೋಸ್ ಎಲ್ಲ ಸ್ವಲ್ಪ ನಾನು ಕುಂಕುಮ ಎಲ್ಲ ವಾರ ಹಚ್ತಾ ಇರ್ತೀನಿ ದೇವ್ರ ಫೋಟೋಗೆ. ಸೊ ಅದನ್ನೆಲ್ಲ ತೆಗೆದು ಮತ್ತೆ ಹಚ್ಚುತ್ತೀನಿ. ಸೊ ಅದಕ್ಕೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ನಾನು ಕೆಲವೊಂದು ವೈಪ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದರಲ್ಲಿ ಕ್ಲೀನ್ ಮಾಡ್ತೀನಿ. ನೀಟಾಗೂ ಕ್ಲೀನ್ ಆಗುತ್ತೆ, ಮತ್ತು ಚೆನ್ನಾಗೂ ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಬೋದು. ಅದರಿಂದ ವೈಪ್ಸ್ ಇಟ್ಕೊಂಡು ನಾನು ಫೋಟೋಸ್ ಎಲ್ಲ ಅದರಲ್ಲಿ ಕ್ಲೀನ್ ಮಾಡ್ಕೊತೀನಿ. ಸೊ ಚಂದು ಬಂದು ಸ್ನಾನ ಮಾಡಿಕೊಂಡು ಅವರು ನೋಡಿ ಕುರ್ತಾಸ್ ಎಲ್ಲ ಹಾಕ್ಕೊಳ್ಳಲ್ಲ. ನಾನಿವಾಗ ಹಬ್ಬದಲ್ಲಿ ಫೋರ್ಸ್ ಮಾಡಿ ಹಾಕಿಸ್ತೇನೆ ಅವರಿಗೆ. ಸೊ ಬಂದು ಬಾಗಿಲಿಗೆ ಏನು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪೆಲ್ಲ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಹೂವೆಲ್ಲ ತೊಗೊಂಡು ಬಂದಿದ್ವಿ. ಅದು ವ್ಲಾಗ್ ಫಸ್ಟ್ ಬರುತ್ತಾ ಈ ವ್ಲಾಗ್ ಫಸ್ಟ್ ಬರುತ್ತಾ ನಂಗೆ ಗೊತ್ತಿಲ್ಲ. ಸೊ ನೋಡೋಣ. ಸೊ ಹೂವೆಲ್ಲ ಹಾಕ್ತಿದ್ದಾರೆ. ಪೂಜೆ ಮಾಡೋದಕ್ಕೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ನಾನು ರೆಡಿ ಮಾಡ್ತಿದ್ದೀನಿ. ಸೊ ಪ್ರತಿ ಸರಿ ನಾನು ಹೊಸ್ಲಿಗೆ ಏನಾದರೂ ಹಚ್ಚಿದಾಗ ಕೆಲವರು ಬೇರೆ ಥರ ಹೇಳ್ತಾನೆ ಇರ್ತೀರ, ರಮ್ಯ ಆ ಥರ ಹಚ್ಬಾರ್ದು ಈ ಥರ ಹಚ್ಬಾರ್ದು ಅಂತ. ಸೊ ಒಂದೊಂದು ಸರಿ ನಾನು ಚೇಂಜ್ ಮಾಡ್ಕೊತಾನೆ ಇರ್ತೀನಿ. ಯಾರಾದರೂ ಏನಾದರೂ ಹೇಳಿದ್ರೆ ನನಗೆ ಅದು ಸರಿ ಅಂತ ಅನಿಸಿದ್ರೆ ನಾನು ಚೇಂಜ್ ಮಾಡ್ಕೊತಾನೆ ಇರ್ತೀನಿ. ಸೊ ಬ್ಯಾಂಗಲ್ಸು ಎಲ್ಲ ರೆಡಿ ಮಾಡಿದ್ಮೇಲೆ ಆಮೇಲೆ ಹಾಕ್ಕೊಂಡೆ. ಈಗ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಮತ್ತೆ ಹಾಕಿಲ್ಲ ಅಂತ ಹೇಳಬೇಡಿ. ಸೊ ಎಲ್ಲ ರೆಡಿ ಮಾಡಾದಮೇಲೆ ಪೂಜೆ ಮಾಡೋದಕ್ಕೆ ಬಂದ್ವಿ ನಾವು 3 ಜನ ಒಟ್ಟಿಗೆ. ನಾವು 3 ಜನ ಒಟ್ಟಿಗೆ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಖುಷಿ, ತುಂಬ ಸರಿ ಹೇಳಿದ್ದೀನಿ. ಸೊ ನಾರ್ಮಲ್ ಮನೆ ವಾರದಲ್ಲಿ ನಾನೇ ಪೂಜೆ ಮಾಡ್ಕೊಂಡ್ಬಿಡ್ತೀನಿ, ಏಕೆಂದರೆ ಚಂದು ಬ್ಯುಸಿ ಇರ್ತಾರೆ, ಇಲ್ಲ ಜಿಯನ್ನ ಸ್ಕೂಲಿಗೆ ಹೋಗಿರ್ತಾನೆ. ಸೊ ಆ ಥರ ಏನಾದರೂ ಆಗಿರುತ್ತೆ. ಬಟ್ ಹಬ್ಬ ಏನೇನಾದ್ರು ಸ್ಪೆಷಲ್ ಇದ್ದಾಗ 3 ಜನ ಒಟ್ಟಿಗೆ ಸೇರಿ ನಾವು ಪೂಜೆ ಎಲ್ಲ ಮಾಡ್ತೀವಿ. ಆಮೇಲೆ ಇಬ್ರಿಗೂ ಹಣೆಗೆ ಕುಂಕುಮ ಇಟ್ಟು ಬೇವು ಬೆಲ್ಲ ತಿನ್ನಿಸೋದು ಇದೆಲ್ಲ ಒಂಥರ ಖುಷಿ. ಏನು ಗೊತ್ತಾ, ಇದು ನಮ್ಮ ಈ ಥರ ಸಣ್ಣ ಪುಟ್ಟ ವಿಷಯಗಳೇನಿದೆ ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇವು ಬೆಲ್ಲ ತಿನ್ನಿಸ್ತಾ ಇದ್ದೀವಿ ಜೀವ ತಿನ್ನಿಸೋದೇ ದೊಡ್ಡ ಕೆಲಸ. ಸೊ ಬೇವು ಬೆಲ್ಲ ತಿಂದು ಎಲ್ಲರೂ ನಿಮ್ಮ ಜೀವನದಲ್ಲಿ ಬೇವು ಇರಲಿ ಬೆಲ್ಲನೂ ಇರಲಿ. ಸೊ ಬೇವು ಇಲ್ಲದೆ ಬೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ ಲೈಫಲ್ಲಿ. ಸೊ ಬೇವು ಬೆಲ್ಲ ಎರಡೂ ಇರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ ಈ ವರ್ಷ, ಎಲ್ಲಾದ್ರೂ ಚೆನ್ನಾಗಿರ್ಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಪೂಜೆ ಎಲ್ಲ ಆಯ್ತು, ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ ಅಲ್ವಾ. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಬಜ್ಜಿ ಮಾಡ್ತಾ ಇದ್ದೀನಿ. ಸೊ ಬಜ್ಜಿ ಅವಾಗಲೇ ಏನಂದ್ರೆ ಅವಾಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಜಸ್ಟ್ ಬಂದ ತಕ್ಷಣ ಬಿಸಿ ಹಾಕೊಳ್ಳೋಣ ಅಂತ ಸೊ ಇವಾಗ ಹಾಕ್ತಾ ಇದ್ದೀನಿ.
ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇವಾಗ. ಬಾಳೆ ಎಲೆ ಎಲ್ಲ ತೊಳೆದು ಊಟ ಹಾಕಿ ರೆಡಿ ಮಾಡ್ತೀನಿ. ಸೊ ಆಗಿ ಮನೆಗೆ ಊಟ ಕೊಟ್ಟಿದ್ದೀನಿ. ಜೀವ್ ಮತ್ತೆ ಚಂದು ತಗೊಂಡು ಹೋಗಿಟ್ಟಿದ್ದಾರೆ. ಸೊ ಅಷ್ಟರಲ್ಲಿ ಬರ್ತಾರೆ, ನಾನು ಊಟಕ್ಕೆಲ್ಲ ರೆಡಿ ಮಾಡ್ತೀನಿ. ಕೆಲವ್ರು ಏನು ಗೊತ್ತಾ, ನಾನು ಏನೇ ಅಡುಗೆ ಮಾಡಲಿ ಅಥವಾ ಬೇರೆ ಏನಾದರೂ ಒಂದು ಹೇಳ್ತಿರ್ತಾರೆ. ಬಟ್ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ. ಎಲ್ಲ ಐಟಮ್ಸು ಪ್ರತಿದಿನ ಅಷ್ಟೊಂದೆಲ್ಲ ಅಡುಗೆ ಮಾಡದೇ ಇರ್ಬೋದು. ಅಂದರೆ ಅಡುಗೆ ಮಾಡ್ತೀನಿ, ತುಂಬ ಐಟಮ್ಸ್ ಮಾಡದೇ ಇರ್ಬೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ತಿನ್ನೋದಕ್ಕೆ ಮಾಡ್ಕೋತೀನಿ. ಈ ಥರ ಹಬ್ಬ ಎಲ್ಲ ಬಂದಾಗ ನೋಡ್ಬೋದು ನೀವು, ಎಲ್ಲ ನಾನು ಮನೇಲೇ ಮಾಡ್ತೀನಿ. ಸೊ 3 ಜನ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅದೊಂಥರ ಖುಷಿನೇ ಬೇರೆ ನನಗೆ. ಸೊ ಅದರಲ್ಲೂ ಈ ಮನೆಗೆ ಬಂದಮೇಲಂತೂ ಎಲ್ಲ ಹಬ್ಬಗಳನ್ನು ನಾನು ತುಂಬ ಚೆನ್ನಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮದು ಅಂತ ಒಂದು ಮನೆ ಆಗಿರುತ್ತೆ, ನಮ್ಮದು ಅಂತ ಒಂದು ಗೂಡು ಕಟ್ಕೊಂಡಿರ್ತೀವಿ. ಸೊ ಅದರಲ್ಲಿ ಯಾವಾಗಲೂ ಈ ಥರ ಸ್ಪೆಷಲ್ ಏನಾದರೂ ಸೆಲೆಬ್ರೇಷನ್ಸು ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಖುಷಿನೂ ಕೂಡ ಅಷ್ಟೇ ಜಾಸ್ತಿ ಆಗ್ತಿರುತ್ತೆ. ಸೊ ಈವ್ನಿಂಗು ಜಿಯಾನ್ ಸ್ವಲ್ಪ ಹೊತ್ತು ಬೈಕ್ ರೈಡ್ ಮಾಡಬೇಕು ಅಂದ. ಸೊ ಅವನು ಆ ಡ್ರೆಸ್ ಹಾಕ್ಕೊಂಡು ಗ್ಲಾಸ್ ಹಾಕ್ಕೊಂಡು ಬೈಕ್ ರೈಡ್ ಮಾಡಬೇಕು ಅಂದ. ಸೊ ಅದಕ್ಕೆ ಹೊರಗಡೆ ಮಾಡಿಸ್ತಾ ಇದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬೆಳಿಗ್ಗೆನೇ ಹೋಗೋಣ ಅಂದ್ಕೊಂಡ್ವಿ, ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಲೇಟ್ ಆಯ್ತಲ್ಲ. ಸೊ ಅದಕ್ಕೆ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 7 ಆಗ್ತಾ ಬಂತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋದು. ಬೇಬಿ ಅವರು ಸೀಟ್ ಬೆಲ್ಟ್ ಹಾಕೊಂಡು ಕೂತಿದ್ದಾರೋ ಇಲ್ಲಿ ಹೋಗೋದಕ್ಕೂ. ಚಂದು ಅವರು ಹಬ್ಬಗಳಿಗೆಲ್ಲ ಈ ಥರದ್ದು ಹಾಕೋತಾ ಇರಲಿಲ್ಲ. ಆಮೇಲೆ ನಾನು ಇವಾಗ ಫೋರ್ಸ್ ಮಾಡಿ ಈ ಥರದ್ದೆಲ್ಲ ಹಾಕ್ಸ್ತಿರೋದು. ಹಬ್ಬಗಳಿಗೆ ಹೊಸ ಡ್ರೆಸ್ ಹಾಕೋತಿದ್ವಿ, ಟ್ರೆಡಿಷನಲ್ ಅಂತ ಏನು ಹಾಕೋದಿಲ್ಲ. ಇವಾಗ ಜಿಯೋ ಬೇಬಿಗೆ ಅವ್ನು ತಗೋತೀವಲ್ಲ. ಸೊ ನಾನು ಯಾವಾಗಲೂ ಸ್ಯಾರಿ ಹಾಕೋತಾ ಇದ್ದೆ. ನಂಗೆ ಸ್ಯಾರಿ ಅಂದ್ರೆ ಇಷ್ಟ. ಸೊ ಹಬ್ಬದಲ್ಲಿ ಸ್ಯಾರಿ ಹಾಕೊಳ್ಳೋದು ಅಂದರೆ ಖುಷಿ ನನಗೆ. ನಾರ್ಮಲ್ ಸಲ್ವಾರ್ ಎಲ್ಲ ಯಾವಾಗಲೂ ಹಾಕೋತಿರ್ತೀವಿ, ಸ್ಯಾರಿ ಎಲ್ಲ ಹಬ್ಬದಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಸಂಜೆ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಹೋಗ್ತಾ ಮಾತಾಡ್ಕೊಂಡ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿದ್ದಾದಮೇಲೆ ಸುಮ್ಮನೆ ಹಾಗೆ ಕಾರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ. ಯಾಕೆಂದರೆ ಬೆಳಗ್ಗೆಯಿಂದ ನನಗೂ ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿತ್ತು. ಒಂಥರ ಸೆಕೆ ಬೇರೆ ಇರೋದ್ರಿಂದ ಒಂಥರ ಅನ್ನಿಸ್ತಿತ್ತು. ಅದಕ್ಕೆ ಸುಮ್ಮನೆ ಕಾರಲ್ಲಿ ಒಂದು ರೌಂಡ್ ಹೋದರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಲ್ಲ, ಆಯಿತು ಸುಮ್ಮನೆ ಹಾಗೆ ಕಾರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬೆಳಗ್ಗೆಯಿಂದ ಮನೇಲೇ ಇದ್ವಲ್ಲ, ಅದಕ್ಕೆ ಸುಮ್ಮನೆ MG ರೋಡ್ವರೆಗೆ ಹೋಗಿ ಕಾರಲ್ಲಿ ಡ್ರೈವ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋದು. ಜಿಯನ್ ಮಾತ್ರ ಸಿಕ್ಕಾಬಟ್ಟೆ ಆಟ ಮಾಡ್ತಿದ್ದಾನೆ. ಅದು ಅದು ಅಂದ್ಕೊಂಡು ನಿದ್ರೆ ಮಾಡು ಅಂದರೆ ಮಾಡಲಿಲ್ಲ ಮಧ್ಯಾಹ್ನ. ಇವಾಗ ನಿದ್ರೆ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅಷ್ಟು ಆಟ. Are you enjoying? ಜಿಯನ್ ಫೇವ್ರೆಟ್ ಇದು ಲೈಟ್ಸ್ ಅಂದ್ರೆ. ಖುಷಿ ಯಾರಿಗೆ ಖುಷಿ? ಹಬ್ಬದ ದಿನ ಇಷ್ಟೊಂದು ಜನ ಇದಾರೆ ಚಂದ್ರಿ. ಎಷ್ಟು ಜನ ಇದಾರೆ ನೋಡಿ ಹಬ್ಬದ ದಿನಾನು. ಎಲ್ಲ ಇಲ್ಲೇ ಇದೆ ಬ್ರಿಗೇಡ್ ರೋಡ್ ಅಲ್ಲಿ. ಲಾಂಗ್ ವೀಕೆಂಡ್. ಫ್ರೆಂಡ್ಸ್ ಟೆಂಪಲ್ಗೆ ಹೋಗಿ ಬಂದ್ವಿ. ಅಂದರೆ ಬಿಸಿನೀರು ಮಾಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಗಂಟಲೆಲ್ಲ ಇದಾಗ್ತಿದೆ ನನಗೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು. ಸೊ ಊಟ ಎಲ್ಲ ಅದೇ ಇದೆ, ಏನು ಸಪ್ರೇಟಾಗಿ ಏನು ಮಾಡ್ತಿಲ್ಲ, ಎಲ್ಲ ಅದೇ ಇದೆ. ಅದನ್ನೇ ಸ್ವಲ್ಪ ತಿನ್ನೋದು. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಗುಡ್ ನೈಟ್. ನಾನು ಮತ್ತೆ ಮುಂದಿನ ಬ್ಲಾಗ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.